ಪ್ರಮುಖ ಭಾಷಣ ಯಾವ್ದಂದ್ರೆ ನಮ್ಮ ಮುತಾರಿಕ್ ಸಾಹೇಬರದು. ಅವರ ಮಾತುಗಳನ್ನು ಕೇಳಬೇಕು. ನಾನು ಅವರಿಗೆ ಅತನಿ ಮುರುಗೇಂದ್ರ ಶ್ರೀಗಳ ಕಾರ್ಯಕ್ರಮಕ್ಕೆ ನಾನು 6 ಗಂಟೆಗೆ ಹೋಗ್ಬೇಕಾಗಿದ್ದರಿಂದ ಅವ್ರಿಗೆ ಕೇಳ್ಕೊಂಡಾಗ ಸ್ವಾಮೀಜಿ ಮಾತಾಡಿ ಅಂತ ತಿಳ್ಕೊಂಡು ಅವರು ಅವಕಾಶ ಕೊಡ್ತಾರೆ. 3 ನಿಮಿಷದಲ್ಲಿ ನಾನು ಮಾತುಗಳನ್ನು ಮುಗಿಸ್ತೀನಿ. ತ್ರೈಲೋಕ್ಯ ಸಂಪದಾಲಕ್ಯ ಸಮುಲೇಖನ ಬಿದ್ದೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಪ್ರಮಥರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತರನ್ನು, ವಿಜಯಪುರದ ಆರಾಧ್ಯ ದೈವ ಸಿದ್ದರಾಮೇಶ್ವರನು, ಸಿದ್ದೇಶ್ವರ ಶ್ರೀಗಳನ್ನು, ಮನಗುಳಿ ಹಿರೇಮಠದ ಗುರು ಪರಂಪರೆಗೆ ಹನಿಮಿನಿದು ಇವತ್ತಿನ ದಿವಸ ವಿಜಯಪುರ ಮಹಾನಗರದಲ್ಲಿ ಇರತಕ್ಕಂಥ ಸ್ವರಾಜ್ಯ ಸೇನಾ ವಿಜಯಪುರ ಹಿಂದೂ ಸಮಾವೇಶ ಛತ್ರಪತಿ ಸಂಭಾಜಿ ಮಹಾರಾಜರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಬಹಳಷ್ಟು ಸಂಘದ ಮೇಲೆ ವಿಶೇಷವಾಗಿ ಇವತ್ತ ಹಿಂದೂ ಪದ ಮಾತನಾಡುವಂಥ ಅಪರೂಪದ ವ್ಯಕ್ತಿಗಳಾಗಿರ್ತಕ್ಕಂಥ ಮುತಾಲಿಕ್ ಜಿ ಅವರೇ, ಹಾಗೆ ರಮೇಶ್ ಬಿದ್ದೂರ್ ಅವರೇ, ಪರಶುರಾಮ್ ಅವರೇ, ಬಸೈ ಹಿರೇಮಠ ಅವರೇ, ಸಂಗು ಸಜ್ಜನ್ ಅವರೇ, ಹಾಗೆ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರೇ, ಈ ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಕಿರಣ್ ಕಾಳೆ ಅವರೇ, ಸದ್ಭಕ್ತರೇ, ಅವರ ಗೆಳೆಯರೇ, ಮಾಧ್ಯಮದ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯವರೇ, ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಕಿರಣ್ ಕಾಳೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿಯವರಾಗಿರ್ಬೋದು, ಹಾಗೆ ಸಂಭಾಜಿ ಮಹಾರಾಜರಾಗಿರ್ಬೋದು, ಹಿಂದೂ ಪರಂಪರೆ ಆಗಿರ್ಬೋದು, ಎಲ್ಲ ವಿಚಾರವನ್ನು ಇವತ್ತು ಅವರು ವ್ಯಕ್ತಪಡಿಸಿದರು. ಕಿರಣ್ ಕಾಳೆಯವರು ಯುವಕರು ವಿಶೇಷವಾಗಿ ಪುಸ್ತಕವನ್ನು ಬರೆಯುವಂಥ ಬಹಳಷ್ಟು ಹಂಬಲ ಇರುವಂಥ ಅಪರೂಪದ ವ್ಯಕ್ತಿ. ಎಲ್ಲ ವ್ಯಕ್ತಿಗಳಿಗೆ ಪುಸ್ತಕವನ್ನು ಬರೆಯುವಂಥ ಹಂಬಲ ಯಾವಾಗ ಬರ್ತೈತಿಪ್ಪ ಅಂದ್ರೆ ಅವರು ಮಾಡುವಂಥ ಕೆಲಸ ಸರ್ಕಾರಿ ಹುದ್ದೆಯಲ್ಲಿ ಶಿಕ್ಷಕ ಆಗಿರ್ಬೋದು, ಬೇರೆ ಬೇರೆ ಹುದ್ದೆಯಲ್ಲಿರುವಂಥ ಸುಮಾರು ಒಂದು 50-60 ವರ್ಷ ಆದ ನಂತರ ಪುಸ್ತಕವನ್ನು ಬರೀಬೇಕು ಅಂತ ಆಸಕ್ತಿ ಅವಾಗ ಬರ್ತೈತಿ. ಆದರೆ ಯುವಕರಾಗಿರ್ತಕ್ಕಂಥ ನಮ್ಮ ಕಿರಣ್ ಕಾಳೆ ಅವರು ಸುಮಾರು ಚಿಕ್ಕ ವಯಸ್ಸಿನಲ್ಲಿ ಒಂದು 5-6 ಪುಸ್ತಕಗಳನ್ನು ಬರೆದಾರಪ್ಪ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು ಅನ್ನುವಂಥ ವಿಶೇಷವಾಗಿ ಹಿಂದೂ ಸಮಾವೇಶ ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಹಿಂದೂ ಸಮಾವೇಶವನ್ನು ಇಟ್ಟುಕೊಂಡಿದ್ದಾರೆ. ಭಾರತ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ. ಹಿಂದೂಗಳು ಒಗ್ಗಟ್ಟಾಗಲಿಕ್ಕಂದ್ರೆ ಜಗತ್ತು ಉಳಿದು ಬಹಳಷ್ಟು ಕಠಿಣ ಆಗ್ತೈತಿ. ಬಂಧುಗಳೇ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಪಕ್ಕದ ದೇಶವಾಗಿರ್ತಕ್ಕಂಥ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ದೇಶ, ಆ ದೇಶದಲ್ಲಿ ನಮ್ಮೆಲ್ಲ ಹಿಂದೂಗಳನ್ನ ಯಾವ ರೀತಿ ಕೊಲ್ಲಾಕತ್ತಾರ, ಯಾವ ರೀತಿ ಮರಣ ಹೊಂದಾಕತ್ತಾರಪ್ಪ ಅಂದ್ರೆ ಅವ್ರನ್ನ ಗಿಡಕ್ಕೆ ಕಟ್ಟಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಗಿಡಕ್ಕೆ ಕಟ್ಟಿ ಹೊಡೆಯುವುದು, ಗಿಡಕ್ಕೆ ಕಟ್ಟಿ ಸುಡುವುದು, ಮನೆಯಾಗ ಮಲ್ಕೊಳ್ಳುವಂತ ಮಧ್ಯರಾತ್ರಿಯಲ್ಲಿ ಅದಕ್ಕೆ ಪೆಟ್ರೋಲ್ ಹಾಕಿ ಮನೆ ಸುಡುವಂತ ನಮ್ಮ ಪರಂಪರೆ ಯಾರು ಬೆಳೆಸ್ಕೊಂಡ್ರು? ಬಾಂಗ್ಲಾದೇಶದ ವ್ಯಕ್ತಿಗಳು ಬೆಳೆಸ್ಕೊಂಡು ಹೊಂಟಾರ. ಅದಕ್ಕೆ ನಮ್ಮ ದೇಶದ ನಮ್ಮ ಪ್ರಧಾನಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಭಾರತೀಯರು ಎಲ್ಲ ಧರ್ಮವನ್ನು ಪ್ರೀತಿಯಿಂದ ಗೌರವಿಸುವಂತ ಇರುವಂತ ಒಳ್ಳೆಯ ಜನ ನಾವು. ಇವತ್ತು ನಮ್ಮ ದೇಶದಲ್ಲಿ ಹಿಂದೂಗಳು ಅಷ್ಟೇ ಇಲ್ಲ, ಬೇರೆ ಬೇರೆ ಧರ್ಮದ ಜನ ಇದ್ದಾರೆ. ಈ ನಿರ್ಧಾರ ತಿಳ್ಕೊಂಡವ್ರಿಗೆ ನಾವು ಯಾವ ಭೇದ ಭಾವ ಮಾಡ್ತಾ ಇಲ್ಲ. ವೋಟಿಂಗ್ ಪವರ್ ಇದೆ, ರೇಷನ್ ಪವರ್ ಇದೆ, ನೀರ್ ಪವರ್ ಇದೆ, ಎಲ್ಲ ವ್ಯವಸ್ಥೆ ಇದೆ, ಎಲ್ಲರ ವ್ಯವಸ್ಥೆ ಇದೆ. ಎಲ್ಲ ನಾವು ಎಷ್ಟು ನಿಮ್ಮ ಧರ್ಮದವರನ್ನು, ನಿಮ್ಮ ಸಮಾಜದವರನ್ನು ಪ್ರೀತಿಯಿಂದ ಕಾಣ್ತೇವೆ, ನಮ್ಮವರನ್ನು ಆ ರೀತಿ ಯಾಕೆ ಮಾಡ್ತೀರಿ? ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಆ ದೇಶಕ್ಕೆ ನೀವು ಎಚ್ಚರಿಕೆ ಕೊಡಬೇಕು. ಭಾರತ ದೇಶದಲ್ಲಿ ಇರುವಂತ ನಮ್ಮ ಜನ ಬಾಂಗ್ಲಾದೇಶದಲ್ಲಿರುವಂತ ಜನರನ್ನು, ಬಾಂಗ್ಲಾದೇಶದಲ್ಲಿರುವಂತ ನಮ್ಮ ಭಾರತೀಯರನ್ನು ಏನು ಮಾಡ್ತಕ್ಕದ್ದಲ್ಲ. ಬಗರೆ ಏನಾದರೂ ಮಾಡಿದ್ದೆ ಆದ್ರೆ ನಮ್ಮ ದೇಶದಲ್ಲಿರುವಂತ ಬಾಂಗ್ಲಾದೇಶ, ಬೇರೆ ಬೇರೆ ದೇಶದ ಜನರನ್ನು ಹೊಡೆದು ಹೊರಗೆ ಹಾಕ್ಬೇಕೈತಿ ಅನ್ನುವಂಥ ಎಚ್ಚರಿಕೆ ಮಾಡ್ಕೊಂಡು ರಾಜಕೀಯ ವ್ಯಕ್ತಿಗಳ ಆ ಮಾತನ್ನು ಕೊಡೋದಿಲ್ಲ ಅವ್ರು ಎಚ್ಚರಿಕೆ. ಯಾಕಂದ್ರೆ ಅವ್ರು ಓಟಿನಗೋಸ್ಕರ ಅವ್ರ ಸಂಘ, ಅವ್ರ ಪಕ್ಷ ಏನೇನು ಮಾಡ್ಬೇಕು ತಿಳ್ಕೊಂಡು ಅವರೆಲ್ಲ ಮಾಡ್ತಿರ್ತಾರ. ಅದಕ್ಕೆ ದೇಶದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಲಿಕ್ಕಂದ್ರೆ ನಾವು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜಾತಿ ಅನ್ನೋದು ನನ್ನ ದೃಷ್ಟಿಯಲ್ಲಿ ಅದು ಒಂದೇ ಜಾತಿ. ಯಾವ ಜಾತಿ ಅಂದ್ರೆ ಮನುಷ್ಯ ಜಾತಿ ಅಂತ ಹೇಳಿ ನೀವು, ಮನುಷ್ಯ ಜಾತಿ. ಇವೆಲ್ಲ ಸಣ್ಣ ಸಣ್ಣ ಜಾತಿಗಳನ್ನು ಡಿವೈಡ್ ಮಾಡಿ
ಮತ್ತೊಬ್ರು ಏನ್ ಮಾಡಾಕತ್ತಾರ ಅಂದ್ರೆ ದೇಶವನ್ನು ಒಡೆದು ಹಾಳಾಕತ್ತಾರ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಅನ್ಕೊಂಡಿರ್ಬೇಕು, ಸುಮಾರು ಮಾಧ್ಯಮದಲ್ಲಿ ನೋಡಿರ್ಬೇಕು, ಬೇರೆ ಧರ್ಮದ ಒಬ್ಬ ಹೆಣ್ಣು ಮಗಳು ಹೇಳ್ತಾಳ, ಇನ್ನು ಕೇವಲ 50 ವರ್ಷದಲ್ಲಿ ಇಡೀ ಭಾರತವನ್ನು ನಾವು ಕಪಿಮುಷ್ಟಿಯಲ್ಲಿ ತೆಗೆದುಕೊಂಡು ಈ ದೇಶವನ್ನು ನಾವು ಆಳ್ತೇವೆ ತಿಳ್ಕೊಂಡು ಆ ಹೆಣ್ಣು ಮಗಳು ಹೇಳ್ತಾಳ. ಧರ್ಮದ ಹೆಸರು ಹೇಳೋದು ಬೇಡ. ಅದಕ್ಕೆ ಆ ಹೆಣ್ಣು ಮಗಳು ಹೇಳ್ತಾಳ ತಿಳ್ಕೊಂಡು ನಾವೇನ ಕೈಯಾಗ ಬಳಿ ಹಾಕೊಂಡು ಗೊತ್ತಿಲ್ಲ. ಹಿಂದೂಗಳು ಯಾವತ್ತು ಬಂಗಾರ ಕಡಗ ಬೆಳ್ಳಿ ಕಡಗ ಹಾಕೊಂಡು ಇರುವಂತ ವ್ಯಕ್ತಿಗಳು. ನೀವೇನಾದ್ರೂ ಬಂದ್ರ ನಾವು ಅದನ್ನು ಅವಕಾಶ ಮಾಡಕ್ಕೆ ನಮ್ಮ ಹಿಂದೂಗಳು ಯಾವತ್ತೂ ಕೊಡುವುದಿಲ್ಲ. ಯಾವತ್ತು ಜಾತಿ ಮಾಡಬೇಡಿ. ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡಿ. ನಾವು ಯಾರನ್ನು ಹೊಡೆಯ ಕೇಳಲ್ಲ, ಯಾರನ್ನು ಬಡಿಯ ಕೇಳಲ್ಲ. ನಮ್ಮ ಹಿಂದೂಗಳಲ್ಲಿ ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ನೋಡಿ ಎಂಥ ಪರಂಪರೆ ಇದೆ. ಬೇರೆ ಬೇರೆ ದೇಶದಲ್ಲಿರುವಂತ ಅಮೆರಿಕದ ವ್ಯಕ್ತಿ ಇವತ್ತು ನಮ್ಮ ದೇಶಕ್ಕೆ ಬಂದಂದ್ರೆ ಏನ್ ಮಾಡ್ತಾನಂದ್ರ, ಅವ್ರ ದೇಶದಿಂದ ಬರುವಾಗ ತನ್ನ ಪಾದರಕ್ಷೆಯನ್ನು ಹಾಕೊಂಡು ಬರ್ತಾನ. ವಿಮಾನದಿಂದ ಕೆಳಗಡೆ ಇಳಿಬೇಕಾದ್ರೆ ಭಾರತ ದೇಶಕ್ಕೆ ಬಂದು ಕೈಯಾಗ ಹಿಡ್ಕೊತಾನವ. ನಮ್ಮ ಭಾರತ ದೇಶದ ವ್ಯಕ್ತಿಗಳಿಗೆ ಕೇಳ್ತಾರ, ನಿಮ್ಮ ಅಮೆರಿಕ ಜನ ಬಹಳಷ್ಟು ಟ್ಯಾಲೆಂಟ್ ವೇರಿ ಒಳ್ಳೆ ಗುಡ್ ವ್ಯಕ್ತಿಗಳು, ನೀವು ಕಾಲಾಗ ಹಾಕೊಳ್ಳೋ ಕೈಯಾಗ ಹಿಡ್ಕೊಂಡಿರಲಿಲ್ಲ, ನಿಮ್ಗೇನು ಸಂಸ್ಕಾರ ಇದೆ ಅಂತಂದ್ರೆ ಏನೈತೆ ಅಂತ ಕೇಳ್ತಾರ ಅವರು. ಅವಾಗ ಅಮೆರಿಕದ ವ್ಯಕ್ತಿ ಹೇಳ್ತಾನ, ಇಡೀ ಜಗತ್ತಿನ ಅನ್ನ ಅಮೆರಿಕ ಇರ್ಬೋದು, ಇಡೀ ಸಂಸ್ಕಾರದಲ್ಲಿ ಒಳ್ಳೆಯ ಪರಂಪರೆಯಲ್ಲಿ ಇರುವಂತ ಜಗತ್ತಿನ ಅನ್ನ ಯಾವುದಂದ್ರ ಅದು ಭಾರತ ಅನ್ನುವಂತ ಮಾತನ್ನು ಅಮೆರಿಕ ಹೇಳ್ತಾನೆ. ಹಳ್ಳಿಗಳಲ್ಲಿ ನೋಡಿ ನೀವು, ಪಡಸಾಲಿ ಒಳಗೆ ಪಾದರಕ್ಷೆ ಹಾಕೊಂಡು ಹೋಗ್ತಾರ, ಪಡಸಾಲಿ ಒಳಗೆ ಹಾಕೊಂಡು ಹೋಗ್ತಾರ, ಅಡಿಗೆ ಮನೆ ಒಳಗೆ ಹಾಕೊಂಡು ಹೋಗ್ತಾರ, ಅಲ್ಲಿ ಬೆಡ್ರೂಮ್ ಒಳಗೆ ಹಾಕೊಂಡು ಹೋಗ್ತಾರ, ಹಾಲಿನೊಳಗೆ ಹಾಕೊಂಡು ಹೋಗ್ತಾರ. ದೇವ್ರ ಕೊನೆಗೆ ಏನು ನಾವು ಭಾರತೀಯರು ಹಾಕೊಂಡು ಹೋಗ್ತೇವನು ಹಾಕೊಂಡು ಹೋಗುವುದಿಲ್ಲ. ಹಂಗ ಅದಕ್ಕೆ ಅಮೆರಿಕದ ವ್ಯಕ್ತಿ ಈ ಜಗತ್ತಿನಲ್ಲಿ ದೇವರ ಸ್ಥಾನದಲ್ಲಿರುವಂತ ದೇಶ ಅದು ಭಾರತ ಅನ್ನುವಂಥ ಮಾತನ್ನು ಅಮೆರಿಕದಲ್ಲಿರುವಂತ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿದೆ ತಿಳ್ಕೊಂಡು. ಅವರು ಈ ದೇಶಕ್ಕಾಗಿ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಇರ್ಬೋದು, ಛತ್ರಪತಿ ಶಿವಾಜಿಯವರು ಇರ್ಬೋದು, ಸಂಭಾಜಿ ಮಹಾರಾಜರು ಇರ್ಬೋದು, ಆ ಹಿರಿಯರು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಇಲ್ಲಿ ಕೂಡಿರ್ತಕ್ಕಂಥವ್ರು ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಳೋಣ. ಇವರೆಲ್ಲ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಸಂಭಾಜಿ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಅವತ್ತ ಬ್ರಿಟಿಷರನ್ನು ಹೊಡೆದು ಓಡಿಸುವ ಸಲುವಾಗಿ ಅವ್ರು ಹೋರಾಟ ಮಾಡಿದರು. ಏನಂತ ಹೋರಾಟ ಮಾಡಿದ್ರು? ನನ್ನ ಧರ್ಮದ ಜನಕ, ನನ್ನ ಸಮಾಜದ ಜನಕ ಸ್ವತಂತ್ರ ಸಿಗಲಿ, ಖುಷಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ ತಿಳ್ಕೊಂಡು ಹೋರಾಟ ಮಾಡಲಿಲ್ಲ. ನನ್ನ ದೇಶದಲ್ಲಿರುವಂತ ನನ್ನೆಲ್ಲ ಹಿಂದೂಗಳು ಖುಷಿಯಾಗಿರಬೇಕು, ಕೆಂಪು ಕೊತ್ತಿಯ ಕೋನಿಗಳನ್ನು ಹೊಡಿಸುವ ಸಲುವಾಗಿ ಸಮಾನತೆಯಿಂದ ಹೋರಾಡ್ತಕ್ಕಂಥ ಅಪರೂಪದ ನಾಯಕರು ಅವರು. ಅದಕ್ಕೆ ಅವರ ತತ್ವದಲ್ಲಿ ಅವರು ಆಡಿ ಬೆಳೆದು ಹೋಗಿರ್ತಕ್ಕಂಥ ದೇಶದಲ್ಲಿ ನಾವು ರಾಜ್ಯದಲ್ಲಿ ಬಂದಾಗ ಅವ್ರ ಹೆಸರನ್ನು ತರುವಂತ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ತಿಳಿಸಿ, ಇವತ್ತ ಒಂದು ಗುಡಿ ಒಳಗಿರುವಂತ ದೀಪ ತನ್ನ ಶರೀರವನ್ನು ಸುಟ್ಟುಕೊಂಡು ಹೆಂಗೆ ಬೆಳಕು ಕೊಡ್ತೈತಿ. ಈ ದೀಪ ಹಚ್ಚಿದೇನು, ಆ ಬತ್ತಿ ಇರುವುತನೂ ಅದು ಉರಿತೈತಿ, ಬೆಳಕು ಕೊಡ್ತೈತಿ. ಹಂಗ ತಮ್ಮ ಶರೀರವನ್ನು ಸುಟ್ಟುಕೊಂಡು ಈ ಹಿಂದೂ ಧರ್ಮ ಸಲುವಾಗಿ ಅಖಂಡ ಕರ್ನಾಟಕ ಭಾರತ ದೇಶದಲ್ಲಿ ದುಡಿಯುವಂತ ಏಕೈಕ ಹಿಂದೂ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ಪ್ರಮೋದಿಯವರು. ಬಂಧುಗಳಿ ನೇರ ದಿಟ್ಟ ನಿರಂತರ ಉತ್ತರ ಕೊಡುವಂತ ಅಪರೂಪದ ವ್ಯಕ್ತಿ. ಅವ್ರ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗಬಹುದು. ಆದ್ರೆ ಅವರ ಆದರ್ಶ ಮಾತುಗಳು, ಅವರ ಆದರ್ಶ ತತ್ವಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಅಳವಡಿಸಿಕೊಂಡು ಹೊಂಟಾರಲ್ಲ. ಇಂಥ ವ್ಯಕ್ತಿಗಳು ಅವರೆಂದೋ ನಾನು ಏನೋ ಆಗ್ಬೇಕನ್ನುವಂಥ ಭಾವನೆ ಇಲ್ಲ, ನಾನು ಎಂದೋ ನನ್ನನ್ನು ಮೆರವಣಿಗೆ ಮಾಡೋದಿಲ್ಲ, ನನ್ನ ಎಂದೋ ದೊಡ್ಡ ಇದ್ರ ಮೇಲೆ ತುಂಬಿಸುವಂಥ ವ್ಯಕ್ತಿ ಭಾವನೆ ಇಲ್ಲ. ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕಾಗಿದೆ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ತಮ್ಮ ಜೀವನವನ್ನೇ ಇವತ್ತು ಮುಡುಪಾಗಿ ಇಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಿರಣ ಕಾಳಿಯವರು ಅವ್ರನ್ನ ಕರೆಸಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವೇನಾದರೂ ಹಿಂದೂಗಳು ಕಾರ್ಯಕ್ರಮ ಬಹಿರಂಗವಾಗಿ ಮಾಡ್ತೇವೆ ಅಂದ್ರೆ ನಮ್ಗೆ ಪೊಲೀಸ್ ಇಲಾಖೆಯವರು ಪರ್ಮಿಷನ್ ಕೊಡಲ್ಲ. ಪಾಪ ತಪ್ಪಲ್ಲ, ಅವರಿಗೆ ಅವ್ರ ಮ್ಯಾಗ್ನವ್ರ ಅಧಿಕಾರಿಗಳು ಮ್ಯಾಗ್ನವ್ರು ದೂರ ಇದ್ದಾರೆ ಬೆಂಗಳೂರು, ಅವರು ಪ್ರೆಸರ್ ಇರ್ತೈತೆ, ಅವ್ರಿಗೆ ಮಾಡಿ ಅವರಿಗೆ ಅಭಿಮಾನ ಐತೆ, ಅವ್ರಿಗೆ ಪಾಪ ಅನಿವಾರ್ಯ ಇರ್ತೈತಿ. ಆದ್ರೆ ನಾವು ಏನೇನು ಮಾಡ್ಬೇಕು ನಾವು ಅಂತೇವೆ ಅವ್ರಿಗೆ ಒಂದು ಮಾತು, ನಾ ಈಗ ಅಂದೇ ಅವ್ರಿಗೆ 2 ಕೇಸ್ ಇರ್ತಾರೆ ನಮ್ಮ ಮ್ಯಾಗಿ. ಅದಕ್ಕೆ ನಾವಂತೇವೆ ನಾವು ಹಿಂದೂಗಳಲ್ಲ, ನಾವು ಭಾರತೀಯರಲ್ಲ, ನಮ್ಮ ದೇಶದಾಗ ನಮ್ಮ ಊರಾಗ ನಾವು ಕಾರ್ಯಕ್ರಮ ಮಾಡಾಕ ಯಾರ್ದೇನು ಅನ್ಸಿಕೆ. ಅದಕ್ಕೆ ಹಂಗೆಲ್ಲ ನೀವು ನಮ್ಗೆ ಪರ್ಮಿಷನ್ ಕೊಡಿ. ನಾವೆಲ್ಲ ಹಿಂಗೆ ಸಂಘಟನೆ ಮಾಡ್ಲಿಕ್ಕಂದ್ರೆ ದೇಶ ಬಿಡಲ್ಲ, ತಲೆ ಇಟ್ಕೊಂಡ್ಬಿಡಿ. ನೀವು ಬದಲಾವಣೆ ಭಾಳ ಆಗ್ತೈತಿ. ಇವತ್ತೆಲ್ಲ ಲವ್ ಜಿಯಲ್ ಆಗಕತ್ತಾವ, ಇನ್ನೂ ಗೋಹತ್ಯೆಗಳಾಗಕತ್ತಾವ. ಲವ್ ಜಿಯಲ್ ಹೆಣ್ಮಕ್ಳು ನೋಡ್ಬೇಕು. ನೀವೆಲ್ಲ
ಅವ್ರ ಹೆಸರು ಹೇಳೋದಿಲ್ಲ ನಾನು. ನನ್ನ ಜೊತೆ ಒಂದು 8 ಹೆಣ್ಣು ಮಕ್ಕಳು ಮಾತಾಡಿ ಅವ್ರ ಊರಿಗೆ ಕರೆಸಿ ಅವ್ರು ಮುಗಿಸುವಂತೆ ಕೆಲಸ ಮಾಡಿದ್ರು. ಅವ್ರ ಮನ್ಯಾಗ 2 ಹೆಣ್ಣು ಮಕ್ಕಳನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ ತಂದೆ ತಾಯಿ ತಿರಸ್ಕಾರ ಮಾಡಿದ್ರು. ಬೇಡ ಅವ್ರನ್ನ ಕರ್ಕೊಂಡ್ಬರ್ಬೇಡ್ರಿ, ನಮ್ಮ ಹಿಂದೂ ಪವಿತ್ರ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಅವರು ಹೋಗಿದ್ದಾರೆ, ಬೇಡ ಅಂತ ಹೇಳಿದ್ರು. ಅವ್ರಿಗೆಲ್ಲ ನಾವು ವಿನಂತಿ ಮಾಡಿ ತಿಳುವಳಿಕೆ ಹೇಳಿ 2 ತಿಂಗಳ ಬೇರೆ ಕಡೆ ಇಟ್ಟು ಅವ್ರ ಮನೆಯನ್ನು ಮುಗಿಸುವಂತ ಕೆಲಸ ನಮ್ಮ ಹಿಂದೂ ಯುವಕರು ಮತ್ತು ಸ್ವಾಮಿಗಳು ಮಾಡಿದ್ದಾರೆ. ಇವತ್ತ ಗೋ ಹತ್ಯೆಗಳು ಆಗಾಕತ್ತಾವ. ಇವತ್ತ ಗೋ ಒಂದು ಪ್ರಶ್ನೆ ಕೇಳಿದ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಗೋ ಇವತ್ತ ರೈತರಿಗೆ ಕೇಳ್ತೈತಿ, ನೋಡಪ್ಪ ನನಗ ವಯಸ್ಸಿದ್ದಾಗ ಹರಗಾಕ್ ತಗೊಂಡು, ನೆಗಡಿ ಹೊಡ್ಯಾಕ ತಗೊಂಡು, ಬಿತ್ತಾಕ ತಗೊಂಡು, ಏನ್ ಬೇಕು ಎಲ್ಲಕ್ಕೂ ನನ್ನನ್ನು ಬಳಕೆ ಮಾಡ್ಕೊಂಡು, ಆದ್ರೆ ಈಗ ನನ್ನ ಕಡೆಯಿಂದ ಶಕ್ತಿ ಇಲ್ಲ, ನನ್ನ ವಯಸ್ಸಾಗೈತೆ ತಿಳ್ಕೊಂಡು ಇವತ್ತು ನೀನು ಆ ಏನ್ ಕಟಗರಿಗೆ ಕೊಡಾಕತ್ತೀರ ನನ್ನ ಕಡ್ಯಾಕ, ನಿನಗ ಜನ್ಮ ಕೊಟ್ಟಿರ್ತಕ್ಕಂಥ ನಿನ್ನ ತಂದೆ ತಾಯಿಗೂ ವಯಸ್ಸಾಗಿರ್ತೈತಿ, ಹಂಗ ನಿನ್ನ ತಂದೆ ತಾಯಿನ ಮತ್ತೊಬ್ಬರಿಗೆ ಕಡ್ಯಾಕ ಕೊಡ್ತೀನಿ ಅಂತ ತಿಳ್ಕೊಂಡು ಗೋಮಾತೆ ರೈತರಿಗೆ ಪ್ರಶ್ನೆ ಮಾಡ್ತೇವೆ. ಅದೇ ಹಿಂಗ ಆಗಬಾರ್ದು ತಿಳ್ಕೊಂಡ್ರೆ ನಾವು ಎತ್ತಾಳ ಬಸವನಗೌಡರು ಇವತ್ತು ಕಬ್ಬೋಡದಲ್ಲಿ ಸಾವಿರಾರು ಆಕಳುಗಳನ್ನು ಸಾಯ್ತಾರೆ. ನಮ್ಮಂತ ಸ್ವಾಮಿಗಳು ಮುತಾಲಿಕ್ ಸರ್ ಅಂತವರು ಬೇರೆ ಬೇರೆ ಅಂತ ಮಾತಾಡಿದವರಲ್ಲಿ ಏನ್ ನಿಂತೇವೋ ಸ್ವಾಮಿಗಳ ಮಾತಾಡಿದರೆ ನಮ್ಮ ಆಕಳ ಕಾಲ ಮುರಿದಿದೆ, ನಮ್ಮ ಆಕಳ ಎತ್ತಿನ ಕಾಲ ಮುರಿದಿದೆ, ತೆಗೆದುಕೊಂಡು ಹೋಗ್ತೀರಿ ಅಂತ ಕೇಳ್ತಾರೆ. ಹಂಗೆ ನಮ್ಮೆಲ್ಲ ಮಾತುಗಳಿಗೆ ನಮ್ಗೆ ಸಹಕಾರ ಕೊಡುವಂಥವ್ರು ಯಾರಂದ್ರೆ ನಾವು ಬಸವನಗೌಡರು ಪ್ರಬೋಧ ಶಾಲೆ ಮಾಡಿದರೆ. ಅದು ದಯವಿಟ್ಟು ಇಲ್ಲೆಲ್ಲ ರೈತರಿದ್ರಿ, ಅದಕ್ಕೆ ನೀವು ಗೋಗಳನ್ನು ಕೊಡಬೇಡ. ನೀವು ಕೇಳ್ಕೊಳ್ಳಿ, ಮನುಗುಳಿಯಲ್ಲಿ ಒಂದು 25 ದಿವಸ ನಾನು ದನ ಕಡಿ ಬಂದ್ ಮಾಡಿಸಿದೆ. ಎಷ್ಟು ಪ್ರೆಸರ್ ಬಂದು ಅಂದ್ರೆ ಸ್ವಾಮಿಗಳಾಗಿ ಇವ್ರಿಗೆ ಯಾಕೆ ಬೇಕು? ಬೋಧನೆ ಮಾಡುವಂಥವ್ರು ಇವರು ನಮ್ಮವರಲ್ಲಿ, ಮತ್ತೊಬ್ಬರಲ್ಲ, ಹಿಂದೂಗಳಲ್ಲಿ ಇವರೆಲ್ಲ ಬೋಧನೆ ಮಾಡೋರು, ಮಂತ್ರ ಹೇಳೋರು, ಇವ್ರಿಗೆ ಯಾಕೆ ಬೇಕು ತಿಳ್ಕೊಂಡು ಜಿಲ್ಲಾ ಮಟ್ಟದ ತನಕ ಚರ್ಚೆ ಆಯಿತು. ಚರ್ಚೆ ಆಯ್ತು, ನಮ್ಮವರನ್ನವರು ದೊಡ್ಡ ಬೇಡಪ್ಪ ಅವ್ನು ಸ್ವಾಮಿ ಬೇಕು ನಮ್ಮ ಊರಿಗೆ ಬದುಕ್ಬಿಟ್ರು. ಮತ್ತೊಬ್ರು ಗುಪ್ತವಾಗಿ ರಾತ್ರಿ 12 ಬಂದ್ರು ಒಂದು 4 ಜನ ಉದ್ದು ಶಾಸ್ತ್ರಾಂಗ ಹಾಕಿ, ಸ್ವಾಮೀಜಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡಾರ, ಯಾಕೆ ಮಾಡ್ತಾರೆ ಹೋಗ್ಬಿಡ್ರಿಪ್ಪ, ಏನ್ ಮಾಡ್ತಾನ. ನಾನು ಒಂದೆ ಜನ ನೋಡೋ ಜಾತ್ರೆ ನೋಡೋ ಏನು ಸುಳ್ಳ ಸುಂಟಿ ಬೇರೆ ಸೇರಿದ್ರೆ ಬಿಟ್ಬಿಟ್ಟೆ. ಅವಾಗ ಆ ದನ ಕಡೆಯುವಂತ ವ್ಯಕ್ತಿ ಹೇಳಿ ಕಳಿಸ್ತಾನ, ಸ್ವಾಮೀಜಿಯವ್ರಿಗೆ ವಿನಂತಿ ಪೂರ್ವಕವಾಗಿ ಒಂದು ಮಾತನ್ನು ಹೇಳ್ತೀನಿ, ಹೇಳಿದವ್ರಿಗೆ ಈ ಏನ್ ದನ ಕಡಿತಾರಲ್ಲ ಒಯ್ತಾರ, ನಮ್ಮ ಧರ್ಮದ ಜನರಿಗೆ ತಾನು ಹಿಂದೂ ಧರ್ಮದ ಜನ ಭಾಳ ಒಯ್ತಾರ ಹೇಳಿ ಸ್ವಾಮೀಜಿ ಫೋಟೋ ಹಾಕೊಂಡು. ಅದಕ್ಕೆ ನೀವು ತಪ್ಪುಗಳು ಮಾಡೋದ್ರಿಂದ ನಮ್ಮನ್ನು ಬರೀ ಪ್ರಶ್ನೆ ಮಾಡ್ತೀನಿ. ನೀವು ಮುತಾಲಿಕ್ ಸಾಹೇಬ್ರನ್ನಂಥವ್ರನ್ನ, ಬಸವನಗೌಡನಂಥವ್ರನ್ನ, ನಮ್ಮಂಥ ಸ್ವಾಮಿಗಳಾದ್ರೆ ಎಲ್ಲ ಈ ಥರ ಮಾತಾಡಲ್ಲ, ಏರಿ ಬಿಡಪ್ಪ ಅಂತಾರೆ. ನಾವು ಹಿಂದೂ ಥರ ಮಾತಾಡಲೇಬೇಕಾಗ್ತಿ. ಅದಕ್ಕೆ ಗೋಗಳಿಗೆ ಏನೇ ತೊಂದರೆ ಆಗಲಿ, ಯಾರು ಒಯ್ಲಿಕ್ಕೂ ನಮ್ಮ ಫೋನ್ ಹಚ್ಚಿದ್ರೆ ನಮ್ಮ ಊರಿಗೆ ಬರ್ರಿ, ನಮ್ಮ ಊರಾಗ ಯಾರು ಬರ್ಲಿಕ್ಕೂ ಸ್ವತಃ ನಾನು ಬಂದು ಆ ಗೋಮಾತೆ ಅಂತಂದು ಕಗ್ಗೋಳಕ್ಕೆ ಹೋಗಿ ಮುಗಿಸುವಂಥ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ತಿಳಿಸಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಅವ್ರು ಬರೆದಿರ್ತಕ್ಕಂಥ ವಿಶೇಷವಾದ ಪುಸ್ತಕವನ್ನು ನೀವು ಎಲ್ಲ ತಗೋರಿದ್ರು. ಆ ಪುಸ್ತಕದಲ್ಲಿ ಬಹಳಷ್ಟು ಸಂಭಾಜಿ ಮಹಾರಾಜರ ವಿಚಾರಧಾರೆಗಳು, ಛತ್ರಪತಿ ಶಿವಾಜಿ ಮಹಾರಾಜರದು ಅವೆಲ್ಲ ಬರೆದಿದ್ದಾರೆ. ನೀವೆಲ್ಲ ಯುವ ಸಾಹಿತಿಗಳನ್ನು ಬೆಳೆಸಬೇಕು. ಎಲ್ಲೋ 10, 20, 100 ರೂಪಾಯಿ ಖರ್ಚು ಮಾಡ್ತೀರಿ. ನೀವು 4 ಜನ ಕೂತಿದ್ರೆ ನಡಿ ಹೋಗಿ ಚಾಕ್ ಹೋಗ್ಬಿಡ್ತೀರಿ, ಅಲ್ಲಿ 100 ಯಾಕೆ 200 ರೂಪಾಯಿ ಹೋಗ್ತಾವೆ. ಅದೇ ಯುವ ಸಾಹಿತಿಗಳಿಗೆ ಅವನು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ತಗೊಂಡ್ರಂದ್ರೆ ಇನ್ನೂ ಪುಸ್ತಕಗಳನ್ನು ಬರೀಬೇಕು ಅಂತ ಒಂದು ಹಂಬಲ ಹುಡುಗತಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ, ಹೀಗೆ ನಮ್ಮ ಪ್ರಮೋದ್ ಮುತಾಲಿಕ್ ಅವರ ಮಾತುಗಳನ್ನು ನೀವೆಲ್ಲ ಕೇಳಿ ಅವ್ರು ಪೂರ್ಣ ಮಾತುಗಳಾಗುತ್ತಂತ ತಾವು ಯಾರು ಹೋಗಬಾರ್ದು ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮನ್ನು ಕರೆಸಿ ಆ ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಜಯಪುರದ ಎಲ್ಲ ಜನತೆಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಸೇರಿಸಿ ನನ್ನ ಮಾತಿಗೆ ವಿರಾಮ.